ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಡತನ ಒಂದು, ನಾನೊಬ್ಬ ಮತ್ತೊಮ್ಮೆ ಡಾಕ್ಟರ್ ಆಗಿ ಹೇಳ್ತೇನೆ, ಬಡತನನೇ ದೊಡ್ಡ ರೋಗ. ಪಾವರ್ಟಿ ಇಸ್ ದ ಬಿಗ್ಗೆಸ್ಟ್ ಇಲ್ನೆಸ್. ಅದನ್ನ ಯಾವ ರೀತಿ ಬದಲಾವಣೆ ಮಾಡೋದು? ಕೆಲಸ ಮಾಡಿ. ಆ ಕಾರಣಕ್ಕೋಸ್ಕರನೇ ಅವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಬಂದ ತಕ್ಷಣನೇ ಯಾರು ಹೊಟ್ಟೆ ಹಸ್ಕೊಂಡು ಮಲಗಬಾರ್ದು ಅಂತೇಳಿ ಅನ್ನದ ಭಾಗ್ಯವನ್ನ ಕೊಟ್ಟು ಇಡೀ ದೇಶಕ್ಕೆ ಎಚ್ಚೆತ್ಕೊಂಡಂಗೆ ಮಾಡಿದ್ರು. ಅದೇ ರೀತಿ DK ಶಿವಕುಮಾರ್ ಸಾಹೇಬರು ಪದಗ್ರಹಣ ಮಾಡಿದ ಮೊದಲನೇ ದಿನನೇ ಅವ್ರು ಹೇಳಿದ್ರು, ನಾನು ಹೇಗಾದ್ರೂ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ವಿಶೇಷವಾದಂತಹ ಫೈನಾನ್ಷಿಯಲ್ ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ. ಇವತ್ತು ಬಹಳಷ್ಟು ಜನ ಆಡ್ಕೋತಾರೆ, 2,000 ರೂಪಾಯಿ ಏನಾಗ್ಬಿಡುತ್ತೆ, 2,000 ಬದಲಾವಣೆ ಏನಾದ್ರು. ನಾನು ನೋಡಿದ್ದೀನಿ ಕಣ್ಣಾರೆ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತು ನಾವು ಇನ್ನೂ 5,000 ಜನಕ್ಕೆ ನಾವು ಮನೆಗಳು ಕೊಡಿಸ್ಲಿಕ್ಕೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಕುಟುಂಬದವ್ರು ಗುಡಿಸ್ಲಲ್ಲಿದ್ದಾರೆ, ಅವ್ರಿಗೆ 24,000 ರೂಪಾಯಿ ಪ್ರತಿ ವರ್ಷ ಕೊಟ್ರೆ ಆ ಬದುಕಿನ ಬದಲಾವಣೆ ಬೆಳಕನ್ನು ನೋಡಬೇಕು ಅಂದ್ರೆ ಯಾರು ಬೆಂಗಳೂರಲ್ಲಿ ಬಂದು ನೋಡಬೇಕು. ಮಾನ್ಯ ಸಭಾಧ್ಯಕ್ಷ, ದಯವಿಟ್ಟು ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ, ಯಾರಾದ್ರೂ ಮುಂದಿನ ಸರ್ಕಾರ ಯಾವುದೋ ಬದಲಾವಣೆ ಆದ್ರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಓಕೆ ಸಭಾಧ್ಯಕ್ಷ, ಗ್ಯಾರಂಟಿನ ಪಕ್ಷದವರು ಒಂದು ಮಾತು, 2,000 ಅಲ್ಲ 5,000 ಕೊಡಿ, 2,000 ಅಲ್ಲ 5,000 ಕೊಡಿ. ಅವ್ರು ಮಾತಾಡಿದ್ರೆ ಯಾಕೆ ರಿಯಾಕ್ಷನ್ ಮಾಡ್ತೀರಿ? ಆಯ್ತು ರಂಗನಾಥ್, ಫಿನಿಶ್ ಮಾಡಿ. ಮಾತಾಡ್ತೀನಿ. ಈಗ ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ